ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕುಂಬಳಕಾಯಿ ಪಲ್ಯ ಮಾಡೋದು ತುಂಬ ಈಸಿ, ಕ್ವಿಕ್ ರೆಸಿಪಿ. ನೋಡಿ ಯಾವ ಥರ ಮಾಡೋದು ಅಂತ ಏನೇನು ಬೇಕು ಅಂತ ನೋಡೋಣ. ಇದನ್ನು ಕುಂಬಳಕಾಯಿ ನಮ್ಮ ಮನೇಲೆ ಬೆಳೆದಿರೋದು, ಸಾಸಿವೆ, ಅರ್ಶಿನದ ಪುಡಿ, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಉಪ್ಪು. ನೋಡಿ ಕುಂಬಳಕಾಯಿನ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಈರುಳ್ಳಿ ನಾವು ನೋಡಿ ಯಾವ ಥರ ಕಟ್ ಮಾಡಿದ್ದೀನಿ, 2ರಿಂದ 3 ಈರುಳ್ಳಿ ತಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಕಾಯಿ ಒಂದು ನೀಟಾಗಿ ತುರ್ಕೋಬೇಕು ನೀಟಾಗಿ. ನೋಡಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಿದ್ದೀನಿ. ಕೊಬ್ಬರಿ ಎಣ್ಣೆ ಬೇಕಾದ್ರೆ ಹಾಕ್ಬೋದು. ಪಾತ್ರೆನ ಯಾವ ಥರ ತಗೋಬೇಕು ಅಂದರೆ ಅಗ್ಲಕ್ಕಿರಬೇಕು, ಒಂದು ಸ್ವಲ್ಪ ಬೋಸಿ ಆ ಥರದ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಪಾತ್ರೆನ. ಚಿಕ್ಕ ಇರೋ ತಿರ್ಗೋಕ್ಕಾಗಲ್ಲ, ಆಮೇಲೆ ಅಂಡಿ ಹಿಡಿಯೋಕ್ಕೆ ಚಾನ್ಸ್ ಇರುತ್ತೆ. ಸಿಲ್ವರ್ ಇಟ್ಕೋಬೋದು, ನಾನ್ ಸ್ಟಿಕ್ ಇಟ್ಕೋಬೋದು. ಸ್ಟೀಲ್ನ ಅವಾಯ್ಡ್ ಮಾಡಿ ಆದಷ್ಟು. ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ ನಾನು, ಕಾಯ್ದೈತೆ ಎಣ್ಣೆ ಇವಾಗ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಮನೇಲಿದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಒಣ ಕರ್ಬೇವಿನ ಸೊಪ್ಪನ್ನು ಹಾಕ್ಬೋದು ನೀವು. ಹಸಿ ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಮೆಣಸಿಕಾಯಿನೂ ಅಷ್ಟೇ, ಒಣ ಮೆಣಸಿಕಾಯಿ ಹಾಕ್ಬೋದು ನಿಮಗೇನೋ ಗ್ಯಾಸ್ಟ್ರಿಕ್ ಇದ್ದರೆ. ನಾನು ಹಸಿ ಮೆಣಸಿಕಾಯಿನೇ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ನಾನು ಖಾರ ಜಾಸ್ತಿ ತಿಂತೀವಿ, ಅದಕ್ಕೆ ಜಾಸ್ತಿ ಹಾಕೊಂಡಿದ್ದೀನಿ ಹಸಿಮೆಣ್ಸಿಕಾಯಿನ. ಹಸಿಮೆಣ್ಸಿಕಾಯಿ, ಸಾಸಿವೆ, ಕರ್ಬೇವಿನ ಸೊಪ್ಪೆಲ್ಲ ನೀಟಾಗಿ ಹುರ್ಕೋಬೇಕು. ನೋಡಿ ಯಾವ ಥರ ಹುರ್ಕೊತಿದ್ದೀನಿ ಅಂತ. ಸಿಡಿಯೋ ಚಾನ್ಸಸ್ ಇರುತ್ತೆ, ದೂರ ನಿಂತ್ಕೊಂಡು ಫ್ರೈ ಮಾಡಿ. ನೋಡಿ ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ ಅಂತ. ನೋಡಿ ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ ಅಂತ. ಕಟ್ ಮಾಡುವಾಗ ಹಸಿಮೆಣ್ಸಿಕಾಯಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ದಪ್ಪಗೆ ಬೇಕಂದರೆ ದಪ್ಪು ಸ್ಲೈಸ್ ಮಾಡ್ಕೋಬೋದು. ಅದನ್ನೂ ಅಷ್ಟೇ, ಈರುಳ್ಳಿನೂ ಅಷ್ಟೇ ಹಸಿ ವಾಸನೆವರೆಗೂ ಹೋಗೋವರೆಗೂ ಹುರ್ಕೋಬೇಕು ನೀಟಾಗಿ. ಅದು ಪಿಂಕಿಶ್ ಕಲರ್ ಬರಬೇಕು. ನೋಡಿ ಯಾವ ಥರ ಹುರ್ಕೋತಾ ಇದ್ದೀನಿ ಅಂತ. ಆವಾಗ ಹುರ್ಕೋಬೇಕು ನೀಟಾಗಿ. ಫ್ಲೇಮ್ನ ಸ್ಲಿಮ್ಮಲ್ಲಿ ಇಟ್ಕೊಂಡಿರಿ. ಅರ್ಶಿನದ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ. ಅರ್ಶಿನದ ಪುಡಿ 1 ಸ್ಪೂನ್ ಹಾಕಿದ್ರೆ ಸಾಕು, ಅರ್ಶಿನ ಕಲರ್ ಕೊಡುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗಲೇ ಹಾಕೋತಾಯಿದ್ದೀನಿ ಅರ್ಶಿನ ಪುಡಿನ, ಹಸಿ ವಾಸನೆವರೆಗೂ ಹೋಗಲಿ ಅಂತ. ನೋಡಿ ನೆಕ್ಸ್ಟ್ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಣ್ಣ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೀವು ಬೇಕಾದ್ರೆ ದಪ್ಪ ಉಪ್ಪು ಆ್ಯಡ್ ಮಾಡ್ಕೋಬೋದು, ಆದರೆ ಪಲ್ಯಕ್ಕೆ ಅಂದ್ಬಿಟ್ಟು ನಾನು ಸಣ್ಣ ಉಪ್ಪೇ ಯೂಸ್ ಮಾಡ್ತಾಯಿದ್ದೀನಿ, ಕರ್ಗೋದಿಲ್ಲ ಅಂತ. ಸಣ್ಣ ಉಪ್ಪು ಆ್ಯಡ್ ಮಾಡಿದ್ರೇ ಬೆಸ್ಟು. ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ, ಯೆಲ್ಲೋ ಕಲರ್, ಈರುಳ್ಳೆಲ್ಲ ಯೆಲ್ಲೋ ಕಲರ್ ಕಾಣಿಸ್ತೈತೆ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೋಬೇಕು ನೀಟಾಗಿ. ನೋಡಿ ನೀಟಾಗಿ ಫ್ರೈ ಮಾಡ್ತಾ ಇರಬೇಕು ಆವಾಗ. ಅದಕ್ಕೆ ಹೇಳಿದ್ದು ಸ್ಟೀಲ್ ಪಾತ್ರೆ ಇಟ್ಕೋಬಾರ್ದು ಅಂತ. ಇಂಡಾಲಿಯಮ್ ಇಟ್ಕೊಂಡ್ರೆ ಆರಾಮಾಗಿ ಮಾಡ್ಕೋಬೋದು, ಇಲ್ಲ ನಾನ್ ಸ್ಟಿಕ್ಕಿ ಅಂದರೆ ಇನ್ನೂ ಆರಾಮು. ಒಟ್ಟಿನಲ್ಲಿ ಅಂಡು ಕರೆಕ್ಟಾಗಿ ತಿಕ್ಕಾಗಿರಬೇಕು, ತಿನ್ನಾಗಿರಬಾರ್ದು ಪಾತ್ರೆದು. ತೆಳುಗಿದ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಮಂದಕ್ಕಿದ್ರೆ ಚೆನ್ನಾಗಿ ಫ್ರೈ ಮಾಡ್ಬೋದು, ಸೀದೋಗಲ್ಲ. ನೋಡಿ ಯಾವ ಥರ ತಿರ್ಗ್ತಾ ಇದ್ದೀನಿ ಅಂತ. ಬೇಯಕ್ಕೆ ಬಿಟ್ಟಿದ್ದೀನಿ ನಾನು ಇವಾಗ. ನೋಡಿ ಅದೇ ರೀತಿ ನೀಟಾಗಿ ಫ್ರೈ ಬೇಯಲಿ ಅಂತ ಬಿಟ್ಟಿದ್ದೀನಿ ನೀಟಾಗಿ. ಈಗ ನೋಡಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಈಗ ನೋಡಿ ಕುಂಬಳಕಾಯಿ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಕುಂಬಳಕಾಯಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಬಾರ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕುಂಬಳಕಾಯಿನ ಹಾಕ್ತಾಯಿದ್ದೀನಿ ಇವಾಗ. ನಾನು ತಗೊಂಡಿದ್ದು ಒಂದು ಕುಂಬಳಕಾಯಿ ಫುಲ್ಲು, ಮೀಡಿಯಮ್ ಸೈಜು. ಕುಂಬಳಕಾಯಿನೂ ಅಷ್ಟೇ ನೀಟಾಗಿ ತಿರುಗಬೇಕು, ಹಿಂದೆಯಿಂದ ಮುಂದೆ. ನಾನು ಇಲ್ಲಿ ಯಾವುದೇ ರೀತಿ ನೀರು ಹಾಕ್ತಾಯಿಲ್ಲ, ನೀವು ನೋಡಿರ್ಬೋದು. ಈಗ ನಾನು ನೀರು ಹಾಕಲ್ಲ, ಕುಂಬಳಕಾಯಿಗೆ ನೀರು ಬಿಡ್ಕೊತದೆ, ಅದಕ್ಕೆ ನೀರು ಹಾಕಿಲ್ಲ ನಾನು ಕುಂಬಳಕಾಯಿಗೆ. ಒಬ್ಬೊಬ್ಬರು ಕುಂಬಳಕಾಯಿಗೆ ನೀರು ಹಾಕ್ತಾರೆ. ನೋಡಿ ಯಾವ ಥರ ಕುಂಬಳಕಾಯಿಗೆ ನೀರು ಹಾಕ್ತಾನೆ ಬೇಯಿಸೋದು ಅಂತ. ನೀಟಾಗಿ ಕೆಳಗಡೆಯಿಂದ ಮೇಗಡೆಯಿಂದ ಕೆಳಗಡೆಗೆ ಮಾಡ್ತಾ ಇರಬೇಕು. ನೋಡಿ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತಾಯಿದ್ದೀನಿ. ಅವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ, ಇವಾಗ ಒಂದು ಸ್ವಲ್ಪ ಕುಂಬಳಕಾಯಿ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಅದು ಈರುಳ್ಳಿ ಬೇಯಲಿ ಅಂತ ಹಾಕಿದ್ದೆ ಒಂದು ಸ್ವಲ್ಪ ಅಷ್ಟೇ. ನೋಡಿ ಈಗ ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಯಿ ತುರಿ ನಾನು ಒಂದು ಫುಲ್ಲು ಮೀಡಿಯಮ್ ಸೈಜ್ ಕಾಯಿ ತುರಿ ತಂದಿದ್ದೀನಿ.
ಕಾಯಿ ತುರಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕೆಳಗಡೆಯಿಂದ ಮೇಗಡೆಗೆ, ಮೇಗಡೆಯಿಂದ ಕೆಳಗಡೆಗೆ ನೀಟಾಗಿ ಅದು ಮಿಕ್ಸ್ ಆಗಬೇಕು ನೀಟಾಗಿ ಕುಂಬಳಕಾಯಿ ಜೊತೆ. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋಸ್ಗೆಲ್ಲ. ಇಲ್ಲಿ ನೋಡಿ ಯಾವ ಥರ ಬೇಯ್ತೈತೆ. ಆವಾಗ ತಿರುಗಬೇಕು, ಇಲ್ಲಾಂದರೆ ಅಂಡಿಡ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ಕುಂಬಳಕಾಯಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಾಯಿ ತುರಿ ಎಲ್ಲನೂ. ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸಿಸರಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಾನು. ಕಟ್ ಮಾಡ್ಕೊಂಡಿಲ್ಲ ಮೊದಲು ನಾನು ಸಿಸರಲ್ಲಿ ಡೈರೆಕ್ಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನೀಗ. ಸಿಸರಲ್ಲಿ ಕಟ್ ಮಾಡ್ಕೊಬೋದು, ಬೇಕಾದ್ರೆ ಚಾಕಲ್ಲಿ ಕಟ್ ಮಾಡಿ ಮೊದಲೇ ಇಟ್ಕೊಬೋದು. ನಾನಿಲ್ಲಿ ಡೈರೆಕ್ಟ್ ಸಿಸರ್ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದು ಮಣ್ಣೆಲ್ಲ ಇರಬಾರ್ದು ಕೊತ್ತಂಬರಿ ಸೊಪ್ಪಿಲ್ಲ. ಅದಾದಮೇಲೆ ಕಟ್ ಮಾಡಿ. ನೋಡಿ ಇವಾಗ ತಿರುಗ್ತಾ ಇದ್ದೀನಿ. ನೀಟಾಗಿ ತಿರುಗಬೇಕು. ಮೇಗಡೆಯಿಂದ ಕೆಳಗಡೆಗೆ, ಕೆಳಗಡೆಯಿಂದ ಮೇಗಡೆಗೆ ಯಾವುದೇ ರೀತಿ ಅಂಡು ಇಟ್ಕೋಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆದಷ್ಟು. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ನೋಡಿ ಒಂದು ಪ್ಲೇಟ್ ಮುಚ್ತೀನಿ. ಒಂದು 5-10 ಸೆಕೆಂಡ್ ಬಿಟ್ಬಿಟ್ಟು ನೋಡಿ ಫ್ಲೇಮ್ನ ಸ್ವಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಾನೀಗ. ನೋಡಿ ತೆಗೆದಿದ್ದೀನಿ. ನೋಡಿ ಈಗ ನೋಡಿ ತಿರುಗ್ತೀನಿ. ಕುಂಬಳಕಾಯಲ್ಲೇ ಒಂದು ಸ್ವಲ್ಪ ನೀರು ಬಿಡ್ಕೊಂಡಿದ್ದೀನಿ. ನೋಡಿ ಇವಾಗ ಒಂದು 5-10 ನಿಮಿಷ ಬಿಟ್ಕೊಂಡು ತಿರ್ಗಾ ತೆಗಿತಾ ಇರಬೇಕು, ಹಾಕ್ತಾ ಇರಬೇಕು, ಮುಚ್ತಾ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಬೇಕು ಯಾವಾಗಲೂ, ಸಿಮ್ಮಲ್ಲಿ. ನೋಡಿ ಇನ್ನು 10 ನಿಮಿಷ ಬಿಟ್ಕೊಂಡು ತೆಗೆದೆ ತಿರ್ಗಾ ಮುಚ್ಚಿಬಿಟ್ಟು. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ನೋಡಿ ನೀರು ಕುಂಬಳಕಾಯೆಲ್ಲ ನೀಟಾಗಿ ಬಿಟ್ಕೊತದೆ. ಇವಾಗ ಆಲ್ಮೋಸ್ಟ್ ಬೆಂದೈತೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಇರಲಿ ಅಂತ ನಾನು ತಿರುಗ್ತಾಯಿದ್ದೀನಿ. ಕೆಳಗಡೆಯಿಂದ ತಿರುಗಬೇಕು, ಮೇಗಡೆವರೆಗೂ ಬರಬೇಕು. ಯಾಕಂದರೆ ಕುಂಬಳಕಾಯಿ ಕೆಳಗಡೆನೇ ಅಂಡಿಡ್ಕೊಬಿಡ್ತದೆ. ಆವಾಗವಾಗ ತಿರುಗ್ತಾಯಿರಿ. ಅಡುಗೆ ಮನೆ ಹೋದ್ರೆ ಸೀದೋಯ್ತದೆ. ಅಡುಗೆ ಮೇಲೆ ಆಫ್ ಫ್ಲೇಮ್ನ ಆಮೇಲೆ ಎಲ್ಲರೂ ಹೋಗಿ ನೋಡ್ಬೋದು ಮೊಬೈಲೆಲ್ಲನೂ. ನೋಡಿ ಯಾವ ಥರ ಕಾಣಿಸ್ತೈತೆ. ತಿರ್ಗಾ ಮುಚ್ಚಿ ತಿರ್ಗಾ ತೆಗ್ದೆ ನಾನು. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಇವಾಗೆಲ್ಲ ಬೆಂದೈತೆ. ನೋಡಿ ಕೆಳಗಡೆಯಿಂದ ಮೇಗಡೆ ಮಾಡ್ತಾಯಿದ್ದೀನಿ, ಮೇಗಡೆಯಿಂದ ಕೆಳಗಡೆ ಮಾಡ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಯಾವುದೇ ರೀತಿ ಅಂಡು ಹಿಡ್ಕೊತಿಲ್ಲ, ನಾನು ನೀರು ಹಾಕಿಲ್ಲ. ಕುಂಬಳಕಾಯಿ ಆ ಥರನೇ ಬೆಂದೈತೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Bye. See you in next video. Take care.